ತುಮಕೂರಿನ ರಿಂಗ್ ರೋಡ್ ವಿವಾದಕ್ಕೆ ರಾಜಕೀಯ ಟ್ವಿಸ್ಟ್ ಇದೀಗ ಸಿಗ್ತಾ ಇದೆ. ರೈತರ ರಿಂಗ್ ರೋಡ್ ವಿರೋಧಿ ಹೋರಾಟಕ್ಕೆ ಕಾಂಗ್ರೆಸ್ ಇದೀಗ ಎಂಟ್ರಿ ಕೊಟ್ಟಿದೆ. ರೈತರ ಹೋರಾಟಕ್ಕೆ ಮಾಜಿ ಶಾಸಕ ಗೌರಿ ಶಂಕರ್ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ರಿಂಗ್ ರಸ್ತೆ ಅವೈಜ್ಞಾನಿಕವಾಗಿದೆ ಅನ್ನುವಂತ ಆರೋಪ, ತಪ್ಪು ಮಾಹಿತಿಯನ್ನ ಕೊಟ್ಟಿರುವಂತಹ ಅಧಿಕಾರಿಗಳಿಂದ ಡಿಪಿಆರ್ ತಯಾರಿಕೆ ಆಗ್ತಾ ಇದೆ. ಇದು ಹೆದ್ದಾರಿಯ ಡಿಪಿಆರ್ ಅಲ್ಲ, ರೈತರ ಪಾಲಿನ ಮರಣ ಶಾಸನ ಅಂತಿದ್ದಾರೆ. ವಿಸ್ತೃತ ಯೋಜನಾ ವರದಿಗೆ ಶಾಸಕರ ತೀವ್ರ ವಿರೋಧ ವ್ಯಕ್ತ ಆಗ್ತಾ ಇದೆ. ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ರಿಂಗ್ ರೋಡ್ ಪಾಲಿಟಿಕ್ಸ್ ಶುರುವಾಯಿತೀಗ. ಕೇಂದ್ರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರುವಂತಹ ಹೊರವರ್ತುಲ ರಸ್ತೆ ಇದು. ನಂದಿಹಳ್ಳಿಯಿಂದ ವಸಂತ ನರಸಾಪುರದವರೆಗಿನ ರಿಂಗ್ ರಸ್ತೆ. ಈಗಾಗಲೇ 3 ಬಾರಿ ಹೋರಾಟ ಮಾಡಿದ್ದಾರೆ ರೈತರು. ರೈತರ ಹೋರಾಟಕ್ಕೆ ಸಾಥ್ ಕೊಡ್ತಿದ್ದಾರೆ ಈಗ ಕಾಂಗ್ರೆಸ್ ಮುಖಂಡರು. ಇಲ್ಲಿ ರೈತರೇನೋ ಹೋರಾಟ ಮಾಡ್ತಿದ್ದಾರೆ. ಈ ಸೆಂಟ್ರಲ್ ಈ ಗ್ಯಾಪ್ ಅಲ್ಲಿ ಈಗ ಕಾಂಗ್ರೆಸ್ ಅವರು ತಮ್ಮ ಬೇಳೆನ ಬೇಯಿಸ್ಕೊಳ್ತಾ ಇದ್ದಾರೆ, ಏನೋ ಗೊತ್ತಿಲ್ಲ. ಇಲ್ಲಿ ಕಾಂಗ್ರೆಸ್ಸೇ ಇರಲಿ ಬಿಜೆಪಿನೇ ಇರಲಿ, ಪ್ರತಿ ಬಾರಿ ಇದೇ ಮಾಡೋದು. ಯಾವುದೇ ವಿಚಾರ ಇದ್ರೂ ಕೂಡ ರಾಜಕೀಯ ತಿರುವನ್ನ ಪಡಿತಾ ಇದೆ. ಹೇಳ್ತಾ ಇದೀನಿ ಅಂದ್ರೆ ಈ ಡಿಪಿಆರ್ ಪಾಪ ಏನ್ ರೈತರು ಇವತ್ತು ಭೂಮಿ ಕಳ್ಕೊಂಡವ್ರಲ್ಲ, ಇವರೆಲ್ಲ 750 ಕುಟುಂಬಗಳು, ಅವ್ರಿಗೆ ಯಾರಿಗೂ ಕೂಡ ಡಿಪಿಆರ್ ಏನಿದೆ ಅನ್ನೋ ಮಾಹಿತಿನೇ ಇಲ್ಲ. ಫುಲ್ ಫೇಕು, ಏನೂ ಮಾಹಿತಿ ಇಲ್ಲ. ಮೊದಲನಾಗೆ ಅಕ್ವೈರ್ ಮಾಡ್ಕೋಬೇಕಾದಾಗ ಅವ್ರು ಯಾವ ರೀತಿ ಪ್ರಕ್ರಿಯೆ ಶುರು ಮಾಡ್ಕೋಬೇಕು, ಬಂದಾಗ ರೈತನ ಭೇಟಿ ಮಾಡಿ ಹಳ್ಳಿಗೂ ಕೂಡ ಈಗ 4161 ನೋಟಿಫಿಕೇಶನ್ ಮಾಡಬೇಕಾಯ್ತದೆ. ಅವ್ರು ಭೇಟಿ ಮಾಡಿ ರೈತರು ಒಪ್ಪಿಗೆ ಕೊಡಬೇಕು. ಆಮೇಲೆ ಕಾನೂನು ಹೇಳ್ತದೆ, ಈಗ ರಸ್ತೆ ಮಾಡಬೇಕು ಅಂದ್ರೆ ಒಣಭೂಮಿ ಇದ್ರೆ, ಕೃಷಿ ಚಟುವಟಿಕೆಗಳಿರಂತೂ ಭೂಮಿನ ಯಾವುದೇ ಕಾರಣಕ್ಕೂ ಕೂಡ ನೀರಾವರಿ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಇಲ್ಲಿ ಮಹೇಶ್, ನೋಡ್ತಾ ಇದೀವಿ ರೈತರು ಈ ಹಿಂದೆಯೂ ಕೂಡ ಹೋರಾಟ ಮಾಡಿದ್ದಾರೆ ಈ ವಿಚಾರದಲ್ಲಿ, ಈಗಲೂ ಕೂಡ ಹೋರಾಟ ಮಾಡ್ತಾನೆ ಇದ್ದಾರೆ. ಇದೀಗ ಕಾಂಗ್ರೆಸ್ ಅವರು ದಿಢೀರಾಗಿ ಬಂದು ಸಪೋರ್ಟ್ ಮಾಡ್ತಿದ್ದಾರಂತೆ. ಆದರೆ ಬೇರೆ ವಿಚಾರದಲ್ಲೂ ಕೂಡ ವಿರೋಧ ಪಕ್ಷದವರೇ ಯಾವಾಗಲೂ ಕೂಡ ಎಂಟ್ರಿ ಕೊಡುವಂಥದ್ದು. ಈ ಬಾರಿ ಕಾಂಗ್ರೆಸ್ ಅವರು ಬಂದು ಸಪೋರ್ಟ್ ಮಾಡ್ತಿದ್ದಾರೆ. ಹಾಗಾಗಿ ನಿಜವಾಗ್ಲೂ ಕೇಂದ್ರ ಸರ್ಕಾರ ಏನಾದರೂ ಗಮನ ಕೊಡುತ್ತಾ ಇದರಿಂದ ಏನಾದರೂ ಬದಲಾವಣೆ ಆಗಬಹುದಾ? ಎಸ್ ರೋಶಿನಿ, ಏನು ತುಮಕೂರಿನ ಹೊರ ವರ್ತುಲ ರಸ್ತೆ ಅಂದ್ರೆ ತುಮಕೂರು ಹೊರವಲಯದಲ್ಲಿ ಇರ್ತಕ್ಕಂತ ನಂದಿಹಳ್ಳಿಯಿಂದ ಮಲ್ಸಂದ್ರದಿಂದ ಏನು ವಸಂತ ನರಸಾಪುರಕ್ಕೆ ಒಟ್ಟು 40 ಕಿಲೋಮೀಟರ್ ಉದ್ದದ ಒಂದು ದೊಡ್ಡ ಪ್ರಾಜೆಕ್ಟ್ ಇದಾಗಿದೆ. ಇದು 4,000 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣ ಆಗ್ತಿರ್ತಕ್ಕಂತ ಒಂದು ಬೃಹತ್ ಯೋಜನೆ ಇದಾಗಿದೆ. ಆದ್ರೆ ಈಗ ಅಲ್ಲಿಯ ಸ್ಥಳೀಯ ರೈತರು ಈಗ ಭಾರಿ ವಿರೋಧ ವ್ಯಕ್ತಪಡಿಸ್ತಿರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಒಂದು ಭಾಗ ಎಲ್ಲವೂ ಕೂಡ ಕೃಷಿಗೆ ಅವಲಂಬಿತ ಆಗಿರ್ತಕ್ಕಂತ ಪ್ರದೇಶ ಆಗಿದೆ, ಮತ್ತೆ ಭೂಮಿ ಆಗಿದೆ. ಇಲ್ಲೆಲ್ಲವೂ ಕೂಡ ತೋಟ ಮತ್ತೆ ವ್ಯವಸಾಯಕ್ಕೆ ಯೋಗ್ಯ ಇರತಕ್ಕಂತ ಭೂಮಿ ಆಗಿರೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಜಾಗವನ್ನ ಕೊಡೋದಿಲ್ಲ ಅಂತ ಹೇಳಿ ಒಕ್ಕೊರಿನ ಒಂದು ಒತ್ತಾಯ ಆಗಿರ್ತಕ್ಕಂಥದ್ದು. ಜೊತೆಗೆ ಅಧಿಕಾರಿಗಳು ಕೂಡ ಇಲ್ಲಿ ಯಾಮಾರಿಸಿದರೆ, ಸರ್ಕಾರಕ್ಕೆ ಆಗ್ಲಿ ಜಿಲ್ಲಾಡಳಿತಕ್ಕಾಗ್ಲಿ ಯಾಮಾರಿಸಿದರೆ. ಯಾವ ರೀತಿ ಅಂತಂದ್ರೆ ಈ ಒಂದು ಯೋಜನೆಗೆ ಬಳಸ್ಬೇಕಾಗಿರತಕ್ಕಂಥದ್ದು 72% ಒಣ ಭೂಮಿಯನ್ನ ಬಳಸ್ಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಇರುವಂತ ನಿಯಮ. ಆದ್ರೆ ಇಲ್ಲಿ ಏನು ನೀರಾವರಿ ಪ್ರದೇಶ, ತೋಟಗಳು ಇರ್ತಕ್ಕಂಥ ಪ್ರದೇಶವನ್ನ ಸುಳ್ಳು ದಾಖಲೆಗಳನ್ನ ನೀಡಿ
ಏನು 72% ಒಣಭೂಮಿ ಅಂತ ಕೊಟ್ಟಿದ್ದಾರೆ, ಆದ್ರೆ ವಾಸ್ತವನೇ ಬೇರೆ ಆಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಭೂಮಿ ಈ ಒಂದು ಜಾಗದಲ್ಲಿ ರೋಡ್ ರಸ್ತೆ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅಂತೇಳಿ ರೈತರು ಒಂದು ಒತ್ತಾಯವನ್ನ ಮಾಡ್ತಿರ್ತಕ್ಕಂಥದ್ದು. ಈ ಒಂದು ಬೆನ್ನಲ್ಲೇನೆ ಈಗ ಏನು ಕಾಂಗ್ರೆಸ್ನ ಮಾಜಿ ಶಾಸಕ ಏನಿದ್ದಾರೆ ಗೌರಿಶಂಕರ್ ಕೂಡ ಎಂಟ್ರಿ ಆಗಿರ್ತಕ್ಕಂಥದ್ದು. ಈ ಒಂದು ಜಾಗಕ್ಕೆ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ. ಈ ಒಂದು DPR ಏನು ರಚನೆ ಮಾಡಿದ್ದಾರೆ, ಈ ಒಂದು DPR ರೈತರ ಒಂದು ಮರಣ ಶಾಸನ ಆಗಿದೆ. ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ನಾವು ದೇವನಹಳ್ಳಿ ಈ ಒಂದು ಏರ್ಪೋರ್ಟ್ ಪ್ರದೇಶದಲ್ಲಿ ನೋಡಿದ್ದೇವೆ, ರೈತರನ್ನ ಎಲ್ಲರೂ ಒಕ್ಕಲೆಬ್ಬಿಸಿ ರೈತರ ಭೂಮಿಯನ್ನ ತೆಗೆದುಕೊಂಡ್ರು. ಈಗ ಅದೇ ರೈತರು 20,000ಕ್ಕೆ 15ರಿಂದ 20,000ಕ್ಕೆ ಕೂಲಿ ಮಾಡ್ತಾ ಇದಾರೆ, ಕೆಲ್ಸಕ್ಕೆ ಹೋಗ್ತಾ ಇದಾರೆ. ಆ ಒಂದು ನಿಟ್ಟಿನಲ್ಲಿ ಇದು ಅದೇ ಒಂದು ಜಾಗ ಅದೇ ರೀತಿ ರೈತರಿಗೆ ಆಗುತ್ತೆ, ಹಾಗಾಗಿ ಬಿಡೋದಿಲ್ಲ ಅಂತ ಹೇಳಿ ಹೇಳಿರ್ತಕ್ಕಂಥದ್ದು. ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.